ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಪರಮೇಶ್ವರಂ ವಿನಾಹಂ ತ್ವಂ ಕರ್ತೇತಿ ಭ್ರಾಂತಿ ನಾಹಂಕರ್ತ ನ ಕರ್ತಾ ತ್ವಂ ಕರ್ತಾ ಯಸ್ತು ಸದಾ ಪ್ರಭು. ಅಂದರೆ ಪರಮಾತ್ಮನ ಪ್ರೇರಣೆ ಇಲ್ಲದೆ ಸ್ವತಂತ್ರವಾಗಿ ನಾನು ಕರ್ತ ನೀನು ಕರ್ತ ಎಂದು ತಿಳಿಯುವುದು ಭ್ರಾಂತಿ. ಸ್ವತಂತ್ರವಾಗಿ ನಾನೂ ಕರ್ತನಲ್ಲ ನೀನೂ ಕರ್ತನಲ್ಲ, ಸದಾ ಸ್ವತಂತ್ರ ಕರ್ತನೆನಿಸುವವನು ಪರಮಾತ್ಮನೊಬ್ಬನೇ ಎಂಬುದು ಇದರ ಅರ್ಥ. ಸಾಮಾನ್ಯವಾಗಿ ಯಾವುದೋ ಒಂದು ಉತ್ತಮ ಕಾರ್ಯ ಆಗಿದ್ದರೆ ಅದು ನನ್ನಿಂದ ನಡೆಯಿತು ಎಂಬುದಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಅಥವಾ ನಮಗೆ ಆಪ್ತರ್ಯಾರಾದರೂ ಇದ್ದು ಒಂದ್ಯಾವುದೋ ನಮಗೆ ಉತ್ತಮವಾದ ಸಹಾಯದ ರೂಪದಲ್ಲಿ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದರೆ ಇದು ನಿಮ್ಮಿಂದ ನಡೆಯಿತು ಎಂಬುದಾಗಿ ಅವರ ಸ್ತೋತ್ರವನ್ನು ಮಾಡುತ್ತೇವೆ. ಆದರೆ ಶಾಸ್ತ್ರ ಹೇಳ್ತದೆ ಇದು ಭ್ರಾಂತಿ ಅಂತ. ಯಾಕಂತಂದರೆ ಎಲ್ಲ ಕಾರ್ಯವನ್ನು ಮಾಡುವವನು ಭಗವಂತನೇ ಹೊರತು ಬೇರೆ ಯಾರೂ ಅಲ್ಲ. ಶಾಸ್ತ್ರ ಸ್ಪಷ್ಟವಾಗಿ ತಿಳಿಸ್ತದೆ, ತೇನ ವಿನಾ ತೃಣಮಪಿ ನ ಚಲತಿ ಅಂತ. ಒಂದು ಹುಲ್ಲು ಕಡ್ಡಿ ಅಲಗಾಡಬೇಕಾಗಿದ್ದರೂ ಕೂಡ ಅದು ಭಗವಂತನಿಗೆ ಇಚ್ಛೆ ಬಂದಾಗ ಮಾತ್ರ ಸಾಧ್ಯ. ಹಾಗಾಗಿ ಭಗವಂತ ಪ್ರೇರಕನಾಗಿದ್ದು ನಮ್ಮಿಂದ ಉತ್ತಮ ಕಾರ್ಯಗಳನ್ನು ಮಾಡಿಸಿರ್ತಾನೆ, ಅಥವಾ ಇನ್ನೊಬ್ಬರಿಂದ ಅಂತಹ ಉತ್ತಮ ಕಾರ್ಯಗಳನ್ನು, ಸಜ್ಜನರಿಗೆ ಹಿತವಾಗುವಂತಹ ಕಾರ್ಯವನ್ನು ಅಥವಾ ಜ್ಞಾನದ ಕಾರ್ಯವನ್ನು ನಡೆಸಿರ್ತಾನೆ. ಹಾಗಾಗಿ ಯಾವುದೇ ಉತ್ತಮವಾದಂತಹ ಜ್ಞಾನ ಕಾರ್ಯ ಅಥವಾ ಸಜ್ಜನರಿಗೆ ಹಿತವಾದಂತಹ ಕಾರ್ಯ ನಡೆದಂತಹ ಸಂದರ್ಭದಲ್ಲಿ ಅದು ನಮ್ಮಿಂದಾಗಿದ್ದರೆ ಭಗವಂತ ನನ್ನಿಂದ ಮಾಡಿಸಿದ ಎಂಬ ಅನುಸಂಧಾನ, ಅಥವಾ ಯಾವುದೋ ಇನ್ನೊಬ್ಬ ವ್ಯಕ್ತಿಯಿಂದ ಆದಂತಹ ಸಂದರ್ಭದಲ್ಲಿ ಭಗವಂತ ತಮ್ಮ ರೂಪದಲ್ಲಿ ಈ ಒಂದು ಕಾರ್ಯವನ್ನು ಮಾಡಿಸಿದ್ದಾನೆ ಎನ್ನುವಂಥ ಅನುಸಂಧಾನ ಇಟ್ಟುಕೊಂಡು ಹೇಳಿದರೆ ಅದು ಶಾಸ್ತ್ರಕ್ಕೆ ಸಮ್ಮತವಾದಂಥ ಮಾತು. ಇಲ್ಲದೆ ಹೋದಲ್ಲಿ ನನ್ನಿಂದ ಈ ಕಾರ್ಯ ನಡೀತು, ನಿಮ್ಮಿಂದ ಈ ಕಾರ್ಯ ನಡೀತು ಎಂಬುದಾಗಿ ಅಹಂಕಾರದಿಂದಾಗಲಿ ಅಥವಾ ಯಾರೋ ಒಬ್ಬರನ್ನು ಮೆಚ್ಚುಗೆ ಪಡಿಸಲಿಕ್ಕಾಗಿ ಆಗಲಿ ಹೇಳಿದರೆ ಅದು ಜ್ಞಾನಿಗಳ ದೃಷ್ಟಿಯಲ್ಲಿ ಹಾಸ್ಯಾಸ್ಪದವಾಗ್ತದೆ. ಹಾಗಾಗಿ ಆ ರೀತಿ ಹೇಳದೆ ಭಗವಂತನ ಪ್ರೇರಣೆಯಿಂದೇ ಎಲ್ಲ ಕಾರ್ಯ ನಡೀತದೆ ಅನ್ನುವಂಥ ಅನುಸಂಧಾನದಿಂದ ಹೇಳಿದಾಗ ಮಾತ್ರ ಶಾಸ್ತ್ರಕ್ಕೆ ಸಮ್ಮತವಾದದ್ದು, ಜ್ಞಾನಿಗಳಿಗೆ ಸಮ್ಮತವಾದಂಥ ಮಾತು. ಹಾಗಾಗಿ ಆ ಅನುಸಂಧಾನ ಇಟ್ಟುಕೊಂಡು ಹೇಳಬೇಕು ಎನ್ನುವುದು ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ ಅಂತ ಹೇಳ್ತಾ ಭಾರತೀಯ ರಮಣೋಕ್ತಿ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.